ಅಸ್ಸಲಾಮು ಅಲೈಕುಮ್. ಐಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಮಳೆಗಾಲದಲ್ಲಿ ಮಾಡುವ ಒಂದು ಅಡಿಗೆ, ಮಳೆಗಾಲದಲ್ಲಿ ಒಮ್ಮೆಯಾದರೂ ಮಾಡಬೇಕಾದಂಥ ಒಂದು ಅಡಿಗೆ. ಇದು ಕೆಸುವಿನ ಚಟ್ನಿ. ತುಂಬ ಒಳ್ಳೆಯದಾಗ್ತದೆ. ಮಳೆಗಾಲದಲ್ಲಿ ಒಮ್ಮೆಯಾದರೂ ಸಹ ನೀವು ಟ್ರೈ ಮಾಡಿ. ಈ ಕೆಸುವಿನ ಸೊಪ್ಪನ್ನು ತೆಗೆದು ಅದರ ಹಿಂದಿನ ನಾರುಗಳನ್ನೆಲ್ಲ ತೆಗಿಬೇಕು. ಯಾಕಂತ ಹೇಳಿದರೆ ಆ ನಾರುಗಳಿದ್ದರೆ ಬಾಯಿ ತುರಿಕೆ ಎಲ್ಲ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ಈಗ ನಾನು ತೆಗಿತಾ ಇದ್ದೇನೆ. ಜಾಸ್ತಿಯನ್ನು ಬೇಡ, ಸ್ವಲ್ಪ ಸಾಕು. ಒಂದು 10 ಎಲೆಯನ್ನು ತಂದಿದ್ದೇನೆ. ಆ ಎಲೆಯನ್ನೆಲ್ಲ ಈಗ ಎಲ್ಲ ಎಲೆಗಳದ್ದು ನಾರು ತೆಗಿಬೇಕು. ಮತ್ತು ಇದನ್ನು ವರ್ಷಕ್ಕೆ ಒಮ್ಮೆ ಆದರೂ ಸಹ ತಿನ್ನಬೇಕಂತ ಹೇಳ್ತಾರೆ, ಎಲ್ಲ ಹಿರಿಯರು ಹೇಳ್ತಾರೆ. ಮತ್ತು ಒಳ್ಳೆ ರುಚಿ ಆಗ್ತದೆ ಇದು ಚಟ್ನಿ ಒಂದಿದ್ರೆ ಅನ್ನಕ್ಕೆ ಬೇರೆ ಎಂಥ ಸಹ ಬೇಡ, ಅನ್ನಕ್ಕೆ ಕಲಸಿ ತಿನ್ಬೋದು, ಒಳ್ಳೆ ರುಚಿಯಾಗಿರ್ತದೆ. ಮತ್ತು ಇದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ತೆಂಗಿನಕಾಯಿ ಹಾಕಿ ಸಹ ಮಾಡ್ತಾರೆ. ಇಲ್ಲ, ನಾನಿದೀಗ ತೆಂಗಿನಕಾಯಿ ಅಂತ ಉಪಯೋಗಿಸ್ತಾ ಇಲ್ಲ, ಖಾಲಿ ಕೆಸುವಿನ ಎಲೆಯನ್ನು ಹಾಕಿ ಚಟ್ನಿ ಮಾಡ್ತೇನೆ. ಕೆಸುವಿನ ಸೊಪ್ಪನ್ನು ತೊಳೆದು ಮತ್ತು ಅದನ್ನು ಈಗ ಒಂದು ಮೇಲೆ ಒಂದು ಇಟ್ಟು ರೋಲ್ ಮಾಡಿ ಕಟ್ ಮಾಡ್ತೇನೆ. ಕಟ್ಟು ಸಹ ಮಾಡ್ಬೋದು, ಇಲ್ಲದಿದ್ದರೆ ಹಾಗೆ ಸಹ ಹಿಡಿ ಸಹ ಹಾಕಿ ಬೇಯಿಸ್ತಾರೆ. ನಾನೀಗ ಕಟ್ ಮಾಡ್ತೇನೆ. ಇದು ಕೆಸುವಿನ ಎಲೆ ಎಲ್ಲಿ ಸಹ ಸಿಗ್ತದೆ. ಒಂದು ಮಳೆ ಬಂದರೆ ಸಾಕು, ಎಲ್ಲ ಕಡೆ ಸಹ ಬೆಳೀತದೆ. ಹಾಗಾಗಿ ಅದನ್ನು ಹುಡುಕಿಕೊಂಡು ಎಲ್ಲಿ ಸಹ ಹೋಗೋದು ಬೇಡ, ಮನೆ ಹತ್ರನೇ ಬೆಳೆದು ಬಿಡ್ತದೆ. ಅದನ್ನು ತೆಗೆದು ಒಮ್ಮೆ ನೀವು ಚಟ್ನಿ ಮಾಡಿ ನೋಡಿ ಹೇಗಿರ್ತದೆ ಅಂತ ಅಭಿಪ್ರಾಯವನ್ನು ತಿಳಿಸಿ. ಕಟ್ ಮಾಡಿ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತೇನೆ. ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಮತ್ತು ಹಸಿಮೆಣಸಿನಕಾಯಿ ಬದಲು ಗಾಂಧಾರಿ ಮೆಣಸು ಉಂಟಲ್ಲ, ಚಿಕ್ಕದು ಜೀರಿಗೆ ಮೆಣಸು, ಅದು ಸಹ ಹಾಕ್ಬೋದು. ನನ್ನ ಹತ್ರ ಹಸಿ ಜೀರಿಗೆ ಮೆಣಸು ಇಲ್ಲ, ಒಣಗಿಸಿದ್ದುಂಟು, ಅದು ಒಂದು 7-8 ಹಾಕ್ತೇನೆ. ಅದು ಮತ್ತು ಹುಣಸೆ ಹುಳಿ ಹೀಗೇನೆ ಇಡೀ ಸಹ ಹಾಕ್ಬೋದು. ನಾನು ಈಗ ಹುಣಸೆ ರಸವನ್ನು ತೆಗೆದಿಟ್ಟಿದ್ದೇನೆ, ಅದನ್ನು ಹಾಕ್ತೇನೆ. ಮತ್ತು ಅದಕ್ಕೆ ಒಂದು ತುಂಡು ಬೆಲ್ಲ. ಕೆಲವರು ಬೆಲ್ಲ ಹಾಕ್ತಾರೆ, ಕೆಲವರು ಬೆಲ್ಲ ಹಾಕದೆ ಸಹ ಮಾಡ್ತಾರೆ. ನಾನು ಒಂದು ತುಂಡು ಬೆಲ್ಲ ಹಾಕ್ತೇನೆ. ಅದನ್ನು ಒಟ್ಟಿಗೆ ಈಗ ಬೇಯಿಸ್ತೇನೆ. ಈಗ ಅದನ್ನು ಮುಚ್ಚಿ ನಾನು ಬೇಯಿಸ್ಕೊಳ್ತೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದು ಹಿಂದಿನದ್ದು ಕಾಲದ್ದು ಒಂದು ಅಡಿಗೆ. ಇದರಲ್ಲಿ ಸಹ ಸಾರು ಮಾಡ್ಬೋದು, ಮತ್ತು ಪತ್ರೊಡೆ ಸಹ ಮಾಡ್ತಾರೆ. ಪತ್ರೊಡೆ ಎಲ್ಲ ಬೇರೆಯೇ ಇರ್ತದೆ, ಇದರಲ್ಲಿ ಸಹ ಪತ್ರೊಡೆ ಮಾಡ್ತಾರೆ. ಮೊದಲು ನಾವು ಮರ ಕೆಸು ಅಂತ ಹೇಳ್ತೇವೆ, ಅದರಲ್ಲಿ ಪತ್ರೊಡೆ ಮಾಡ್ತಾಯಿದ್ವಿ. ಈಗ ಅದು ಸಹ ಸಿಗೋದಿಲ್ಲ. ಹಾಗೆ ಬೇರೆ ಕೆಸು ಉಂಟು, ಅದರಲ್ಲಿ ನಾವು ಪತ್ರೊಡೆದ ಕೆಸು ಅಂತ ಉಂಟು, ಅದರಲ್ಲಿ ಮಾಡ್ತೇವೆ ಪತ್ರೊಡೆ. ಇದರಲ್ಲಿ ಸಹ ಪತ್ರೊಡೆ ಮಾಡ್ತಾರೆ. 2 ರೀತಿಯ ಪತ್ರೊಡೆದು ರೆಸಿಪಿ ನನ್ನ ಚಾನಲ್ನಲ್ಲಿ ಇದೆ, ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಹೋಗಿ ನೋಡಿ ಮತ್ತು ಮಾಡಿ. ಮಳೆಗಾಲ ಮತ್ತು ಇದು ಆಟಿ ತಿಂಗಳು ಅಂತ ಹೇಳ್ತೇವೆ. ಈ ಆಟಿ ತಿಂಗಳಲ್ಲಿ ಪತ್ರೊಡೆ ಇದೆಲ್ಲ ಮಾಡ್ತಾರೆ, ಹಾಗೆ ಮಾಡಿ ತಿನ್ನಿ. ಮತ್ತು ಇದು ಉಂಟಲ್ಲ, ತಕ್ಷಣ ಆಗ್ತದೆ, ಜಾಸ್ತಿ ಸಮಯ ಹಿಡಿಯುವುದಿಲ್ಲ, ಒಂದು 5 ನಿಮಿಷ ಬೆಂದರೆ ಸಾಕು. ಮತ್ತು ಈಗ ನೋಡಿ, ಬೆಂದಾಗುವಾಗ ಸ್ವಲ್ಪ ನೀರು ಥರ ಇರ್ತಲ್ಲ, ತಣ್ಣಗಾಗುವ ಆ ನೀರನ್ನೆಲ್ಲ ಅದು ಹೀರ್ಕೊಳ್ತದೆ. ಅದನ್ನೀಗ ನಾನು ಮಿಕ್ಸಿ ಜಾರ್ಗೆ ಹಾಕಿಕೊಳ್ತೇನೆ. ಮಿಕ್ಸಿ ಜಾರ್ಗೆ ಎಂಥ ನೀರು ಹಾಕೋದು ಬೇಡ, ಹಾಗೆ ಅದನ್ನೇ ಗ್ರೈಂಡ್ ಮಾಡ್ಬೋದು. ಈಗ ಅದನ್ನು ಗ್ರೈಂಡ್ ಮಾಡ್ತೇನೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಮಳೆಗಾಲದಲ್ಲಿ ಸಾರಿಗೆ ಎಂಥ ಸಹ ಸಿಗದಿದ್ದರೆ ತಕ್ಷಣ ಹೊರಗೆ ಹೋಗಿ ತಂದೊಂದು ಚಟ್ನಿ ಮಾಡ್ಬೋದು. ನುಣ್ಣಗೆ ಗ್ರೈಂಡ್ ಮಾಡಿದ್ದೇನೆ. ಅದನ್ನೀಗ ಒಂದು ಪಾತ್ರೆಗೆ ಹಾಕಿಕೊಳ್ತೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕ್ಲೀನ್ ಮಾಡಿ, ಅದು ತುಂಬ ದಪ್ಪಾಗಿದೆ, ಅದು ಬರುವುದಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಆ ನೀರನ್ನು ಸಹ ಹಾಕಿ ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿ ಅದಕ್ಕೊಂದು ಒಗ್ಗರಣೆ ಹಾಕಿದರೆ ನಮ್ಮದು ಚಟ್ನಿ ರೆಡಿ ಆಗ್ತದೆ. ನೀರು ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಒಗ್ಗರಣೆ ಹಾಕುವ ಪಾತ್ರೆ ತೆಗೆದು ಬಿಸಿಯಾದ ತಕ್ಷಣ ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ತೇನೆ. ತೆಂಗಿನ ಎಣ್ಣೆ ಬಿಸಿಯಾದ ತಕ್ಷಣ ಉಂಟಲ್ಲ, ಬೆಳ್ಳುಳ್ಳಿ, ಇಲ್ಲದಿದ್ದರೆ ನಾವು ಯಾವಾಗಲೂ ಒಗ್ಗರಣೆಗೆ ಸಾಸಿವೆ ಫಸ್ಟ್ ಹಾಕೋದಿಲ್ಲ. ಇದಕ್ಕೆ ಉಂಟಲ್ಲ, ಬೆಳ್ಳುಳ್ಳಿ ಸ್ವಲ್ಪ ಕಾಯಬೇಕು, ಕೆಂಪಾಗಿ ಕಾದರೆ ಅದ್ರ ಚಟ್ನಿದು ರುಚಿಯೇ ಬೇರೆ. ಅದಕ್ಕೆ ನಾನು ಬೆಳ್ಳುಳ್ಳಿ ಫಸ್ಟ್ ಹಾಕ್ತೇನೆ. ಬೆಳ್ಳುಳ್ಳಿ ಹಾಕಿ ಅದು ಕೆಂಪಾಗಾದ ತಕ್ಷಣ ಮತ್ತೆ ಅದಕ್ಕೆ ಒಣಮೆಣಸೆಲ್ಲ ಹಾಕ್ತೇನೆ. ಇದು ಒಗ್ಗರಣೆದೇ ರುಚಿ, ಅದು ತುಂಬ ಒಳ್ಳೆಯದಿರ್ತದೆ. ಈ ಚಟ್ನಿಗೆ ಹಾಕುವ ಒಗ್ಗರಣೆದು ರುಚಿ ಅಂದರೆ ಬೆಳ್ಳುಳ್ಳಿ ತುಂಬ ಕಾದಿರ್ತದಲ್ಲ, ಹಾಗೆ. ಈಗ ನೋಡಿ, ಒಣಮೆಣಸು ಹಾಕಿದೆ.
ಒಣಮೆಣಸು ಕಾಯುವಾಗ ಮತ್ತೆ ಈಗ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿ ಈಗ ಒಗ್ಗರಣೆ ರೆಡಿ ಆಯಿತು. ಅದನ್ನು ಈಗ ನಾನು ಚಟ್ನಿಗೆ ಹಾಕ್ತೇನೆ. ಅದು ಚೆನ್ನಾಗಿ ಕಾಯಬೇಕು. ಬೆಳ್ಳುಳ್ಳಿ ತುಂಬ ಕೆಂಪಾಗಬೇಕು, ಅದು ತುಂಬ ರುಚಿ ಕೊಡ್ತದೆ. ಅದನ್ನೀಗ ನಾನು ಒಗ್ಗರಣೆ ಈಗ ಚಟ್ನಿಗೆ ಹಾಕ್ತೇನೆ. ಈಗ ನಮ್ಮ ಚಟ್ನಿ, ಕೆಸುವಿನ ಎಲೆಯ ಚಟ್ನಿ ರೆಡಿ ಆಯಿತು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.